ನಂದು ಉದಯ ಹೃದಯದ ಜ್ವಾಲೆ ಭಾಗ 11 ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಲೋ ಎವ್ರಿವಾನ್. ಇತ್ತ ಅಗಸ್ತ್ಯ ಕೋಪದಲ್ಲೇ ಕಾರನ್ನು ಹತ್ತಿ ಮನೆಯಿಂದ ಹೊರಟು ತನ್ನ ಕಚೇರಿನ ತಲುಪ್ತಾನೆ. ಅವನು ಕತ್ತಲೆಯಾದ ಮುಖದೊಂದಿಗೆ ತನ್ನ ಕ್ಯಾಬಿನ್ ಒಳಗೆ ಪ್ರವೇಶ ಮಾಡ್ತಾ ಇದ್ದಾಗೆ ಅಲ್ಲಿ ಈಗಾಗಲೇ ಮಾನ್ಯತಾ ತನಗಾಗಿ ಕಾಯುತ್ತಾ ಕುಳಿತಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗ್ತಾನೆ. ಅಗಸ್ತ್ಯ ಗಂಭೀರವಾಗಿ, ಮಾನ್ಯತಾ, ನೀನು ಈ ಸಮಯದಲ್ಲಿ ಇಲ್ಲೇನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಮಾನ್ಯತಾ ತಕ್ಷಣವೇ ಕುರ್ಚಿಯಿಂದ ಎದ್ದು ಅಗಸ್ತ್ಯನ ಹತ್ರ ಬಂದು, ಅಗಸ್ತ್ಯ, ನಾನು ನಿನಗೆ ಅತ್ಯಂತ ಮುಖ್ಯವಾದ ವಿಷಯವೊಂದನ್ನು ಹೇಳಬೇಕು. ನಿನ್ನ ಫೋನ್ ಬೆಳಗ್ಗೆಯಿಂದ ಕನೆಕ್ಟೇ ಆಗ್ತಾ ಇರಲಿಲ್ಲ, ಹಾಗಾಗಿ ಅಪ್ಪನೇ ನನಗೆ ಈ ಸ್ಪೆಷಲ್ ವಿಷಯ ಮುಟ್ಸೋಕ್ಕೆ ನಿನ್ನಲ್ಲಿ ಕಳಿಸ್ಕೊಟ್ರು. ಅಗಸ್ತ್ಯ ಸ್ವಲ್ಪ ಗೊಂದಲದಿಂದ ಅವಳನ್ನೇ ನೋಡುತ್ತಾ, ಹೌದಾ, ನನ್ನ ಫೋನ್ ಕೈಯಿಂದ ಬಿದ್ದು ಮುರಿದು ಹೋಗಿದೆ, ಏನು ವಿಷಯ? ಅಷ್ಟೊಂದು ಅರ್ಜೆಂಟಾಗಿ ಏನು ಮಾತಾಡಬೇಕು? ತನ್ನ ಆಫೀಸ್ ಚೇರ್ನ ಕಡೆಗೆ ಹೆಜ್ಜೆ ಹಾಕ್ತಾ, ಆದರೆ ನನಗೆ ಪ್ರಜ್ವಲ್ ಬಗ್ಗೆ ಕೆಲವು ಮುಖ್ಯ ಮಾಹಿತಿಗಳು ಸಿಕ್ಕಿವೆ ಅಗಸ್ತ್ಯ. ಮಾನ್ಯತಾ ಹೇಳಿದ ಆ ಕಟ್ಟು ಧ್ವನಿಯನ್ನು ಕೇಳಿದ ತಕ್ಷಣ ಅಗಸ್ತ್ಯನ ಕಾಲುಗಳು ಜಡವಾಗಿಬಿಟ್ವು. ಅವನ ಕಣ್ಣುಗಳಲ್ಲಿ ದ್ವೇಷದ ಜ್ವಾಲೆ ದಗದಗಿಸೋಕ್ಕೆ ಶುರು ಮಾಡ್ತು. ಪ್ರಜ್ವಲ್ ಗೋವಾದಲ್ಲಿ ಕಾಣಿಸ್ಕೊಂಡಿದ್ದಾನೆ ಅಗಸ್ತ್ಯ ಅಂತ ಮಾನ್ಯತಾ ಹೇಳಿದ್ಲು. ಇದನ್ನು ಕೇಳಿದ ತಕ್ಷಣ ಅಗಸ್ತ್ಯನ ಕಣ್ಗಳು ಕೋಪದಿಂದ ಕಡುಗತ್ತಲೆಯಾದವು. ಅವನ ಮುಖದ ದವಡೆಗಳು, ಕೈ ಮುಷ್ಟಿಗಳು ಕ್ರೋಧದಿಂದ ಬಿಗಿಯಾದವು. ಅವಳು ನಿಧಾನವಾಗಿ ಅಗಸ್ತ್ಯನ ಹತ್ರ ಬಂದು, ಅಪ್ಪ ನಿನ್ನನ್ನು ತಕ್ಷಣ ಮನೆಗೆ ಕರೆದಿದ್ದಾರೆ ಅಗಸ್ತ್ಯ, ಅದಕ್ಕಾಗಿಯೇ ನಾನು ನಿನ್ನನ್ನು ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗೋಕ್ಕೆ ಇಲ್ಲಿಗೆ ಕಾಯ್ತಾ ಕೂತಿದ್ದೆ. ಅಗಸ್ತ್ಯ ಅವಳಿಗೆ ಯಾವುದೇ ಮರುಪ್ರಶ್ನೆ ಕೇಳದೆ ತಕ್ಷಣವೇ ಕ್ಯಾಬಿನಿಂದ ಹೊರ ನಡೀತಾನೆ. ಮಾನ್ಯತಾ ಕೂಡ ಅವನ್ನೇ ವೇಗವಾಗಿ ಹಿಂಬಾಲಿಸ್ತಾಳೆ. ಆಫೀಸ್ನಿಂದ ಹೊರ ಬಂದ ತಕ್ಷಣ ಇಬ್ಬರೂ ಕೂಡ ಅಗಸ್ತ್ಯನ ಕಾರ್ನಲ್ಲಿ ಕುಳಿತುಕೊಂಡ್ರು. ಅಗಸ್ತ್ಯ ರೋಷದಿಂದ ಕಾರನ್ನು ಸ್ಟಾರ್ಟ್ ಮಾಡಿ ಓಡಿಸೋಕೆ ಶುರು ಮಾಡ್ತಾರೆ. ಮಾನ್ಯತಾ ಅವನ ಪಕ್ಕದ ಸೀಟ್ನಲ್ಲೇ ಕುಳಿತಿದ್ಲು. ಅಗಸ್ತ್ಯ ಕಾರಿನ ಸ್ಟೇರಿಂಗ್ ಚಕ್ರವನ್ನು ಹಿಡಿದಿದ್ದ. ಅವನೊಳಗಿನ ಕೋಪ ಜ್ವಾಲಾಮುಖಿಯ ಲಾವಾ ರಸದಂತೆ ಕುದಿತಾ ಇದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇತ್ತು. ಮಾನ್ಯತೆಯಾಗಿ ಇದರ ಅರಿವಿತ್ತು. ಅವಳು ಅಗಸ್ತ್ಯನ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಪಡಿಸುವ ಧ್ವನಿಯಲ್ಲಿ, ಚಿಂತೆ ಮಾಡಬೇಡ ಅಗಸ್ತ್ಯ, ನಾವು ಅವನನ್ನು ತುಂಬ ಬೇಗನೆ ಹಿಡಿಯೋಣ ಕೂಡ ಅಂದ್ಲು. ಮುಂದೆ ರಸ್ತೆಯನ್ನೇ ತೀಕ್ಷ್ಣವಾಗಿ ದಿಟ್ಟಿಸುತ್ತಾ ಅಗಸ್ತ್ಯ ಅಲ್ಕಡಿತಾ, ಅವನ ಬಗ್ಗೆ ನಿನಗೆ ಇನ್ಯಾವ ಮಾಹಿತಿ ಸಿಕ್ಕಿದೆ ಮಾನ್ಯತಾ? ಅವನು ಗೋವಾದಲ್ಲಿ ಎಲ್ಲಿದ್ದಾನೆ, ಯಾವ ಜಾಗದಲ್ಲಿ ಹಡ್ಕೊಂಡಿದ್ದಾನೆ, ತಕ್ಷಣ ಹೇಳು, ನಾನು ಈಗಲೇ ಅಲ್ಲಿಗೆ ಹೋಗಿ ಆ ನಾಯಿಯನ್ನು ಮುಗಿಸ್ ಬರ್ತೀನಿ ಅಂತ ಹೇಳಿ ಆರ್ಭಟಿಸ್ತಾನೆ. ಅಗಸ್ತ್ಯನ ಆಕ್ರೋಶಕ್ಕೆ ತಕ್ಕಂತೆ ಕಾರಿನ ವೇಗವೂ ಕೂಡ ಮಿತಿಮೀರಿ ಹೆಚ್ಚಾಗುತ್ತಿರುವುದನ್ನು ಕಂಡು ಮಾನ್ಯತಾಗೆ ಒಂದು ಕ್ಷಣ ತನ್ನ ಪ್ರಾಣದ ಮೇಲೇ ಹೆದರಿಕೆ ಆಗ್ಬಿಡುತ್ತೆ. ಅವಳು ಗಾಬರಿಯಿಂದ, ಅಗಸ್ತ್ಯ, ಮೊದಲು ಸ್ವಲ್ಪ ಶಾಂತನಾಗು ಪ್ಲೀಸ್, ಕಾರಿನ ಸ್ಪೀಡನ್ನು ಕಮ್ಮಿ ಮಾಡು, ನಾವು ಅವನನ್ನು ಹುಡುಕ್ತೀವಿ, ಆಮೇಲೆ ಆ ಪ್ರಜ್ವಲನ್ನು ನೀನು ಏನು ಬೇಕಾದರೂ ಮಾಡ್ಕೋ, ಅದಕ್ಕೆ ನನ್ನ ಅಭ್ಯಂತರ ಇಲ್ಲ ಅಂತ ಹೇಳಿದ್ಲು. ಅಗಸ್ತ್ಯ ಕಾರಿನ ವೇಗವನ್ನು ಮತ್ತಷ್ಟು ಹೆಚ್ಚಿಸುತ್ತಾ ಕಠೋರವಾಗಿ ಹೇಳ್ತಾನೆ, ನಾನು ಖಂಡಿತವಾಗಿಯೂ ಅದನ್ನೇ ಮಾಡ್ತೀನಿ ಮಾನ್ಯತಾ. ಆ ಪ್ರಜ್ವಲನ್ನು ನಾನು ಕೊಲ್ಲುವ ರೀತಿಯನ್ನು ನೋಡುವ ಅಥವಾ ಕೇಳುವ ಯಾವುದೇ ಸಾಮಾನ್ಯ ಮನುಷ್ಯನ ಆತ್ಮವು ನಡಗಬೇಕು, ಹಂಗೆ ಮಾಡ್ತೀನಿ. ಅವನ ಸಾವು ಇಡೀ ಜಗತ್ತಿನಲ್ಲೇ ನಂಬಿಕೆ ದ್ರೋಹ ಮಾಡೋರಿಗೆ ಒಂದು ದೊಡ್ಡ ಪಾಠ ಆಗಬೇಕು. ಇನ್ನು ಮುಂದೆ ಯಾರು ಕೂಡ ಮತ್ತೊಬ್ಬರಿಗೆ ದ್ರೋಹ ಮಾಡೋ ಮುನ್ನ 100 ಬಾರಿ ಯೋಚಿಸಬೇಕು. ಹಾಗೆ ಮಾಡ್ತೀನಿ ಅವನನ್ನು ಅಂತ ಹೇಳಿ ಗರ್ಜಿಸ್ತಾರೆ. ಶೀಘ್ರದಲ್ಲೇ ಅಗಸ್ತ್ಯನ ಕಾರು ಒಂದು ಬೃಹತ್ತಾದ ಬಂಗಲೆಯ ಹೊರಗೆ ಬಂದು ನಿಲ್ಲುತ್ತೆ. ಆ ಐಷಾರಾಮಿ ಬಂಗಲೆ ಮಾನ್ಯತಾಳ ತಂದೆ ಭೂಪೇಂದ್ರ ಕಶ್ಯಪ್ಗೆ ಸೇರಿರುವಂಥದ್ದು. ಇಬ್ಬರು ಕಾರ್ನಿಂದ ಹಿಡಿದು ವೇಗವಾಗಿ ಮನೆಯೊಳಗೆ ಬರ್ತಾರೆ. ಮಾನ್ಯತಾ ಅಗಸ್ತ್ಯನನ್ನ ನೇರವಾಗಿ ತನ್ನ ತಂದೆಯಿಂದ ರೂಮ್ಗೆ ಕರೆದೊಯ್ತಾಳೆ. ಭೂಪೇಂದ್ರ ಅಲ್ಲಿನ ಒಂದು ಫೈರ್ ಪ್ಲೇಸ್ ಮುಂದೆ ಇದ್ದಂತಹ ಒಂದು ದೊಡ್ಡ ರಾಜಕುರ್ಚಿಯ ಮೇಲೆ ಆರಾಮವಾಗಿ ಕುಳಿತುಕೊಂಡ. ಕೈಯಲ್ಲಿ ವೈನ್ ಗ್ಲಾಸ್ ಹಿಡ್ಕೊಂಡು ಅತ್ಯಂತ ನಿರಾಳವಾಗಿ ಕಾಣ್ತಿದ್ದ ಅವನ ಮುಂದೆ ಬೆಂಕಿ ಥರ ಹುರಿತಿತ್ತು. ಅವನಿಗೆ ಇಕ್ಕೆಲಗಳ ಕೆಲವು ಅಂಗರಕ್ಷಕರು ಕೈಕಟ್ಟಿ ನಿಂತಿದ್ರು. ಅಗಸ್ತ್ಯ ಮಾನ್ಯತಾಳೊಂದಿಗೆ ಅಲ್ಲಿಗೆ ಬರುತ್ತಿದ್ದಂಗೆ ಭೂಪೇಂದ್ರ ಅವರನ್ನು ನೋಡಿ ಕುಹಕದ ನಗು ನಗುತ್ತಾ, ಬಾ ಅಗಸ್ತ್ಯ ಬಾ, ನಾನು ನಿನ್ನ ನಿರೀಕ್ಷೆಯಲ್ಲೇ ಕಾಯ್ತಾ ಇದ್ದೆ. ಭೂಪೇಂದ್ರ ಕುರ್ಚಿಯಿಂದ ಎದ್ದು ಅವರ ಕಡೆಗೆ ನಡೆದು ಬರುತ್ತಾ, ನೀನು ಶಾರ್ವರಿಯನ್ನು ಮದುವೆಯಾಗಿದೆಯಾ ಅಂತ ಕೇಳಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾನೆ. ಅಗಸ್ತ್ಯ ಆ ಶಾರ್ವರಿಯನ್ನು ಮದುವೆಯಾಗಿರುವ ವಿಷಯ ಕೇಳಿ ಮಾನ್ಯತಾಳ ಕೈ ಮುಷ್ಟಿಗಳು ಕೋಪದಿಂದ ಬಗೆದುಕೊಂಡವು. ಅಗಸ್ತ್ಯನ ಮದುವೆಯಿಂದ ಅವಳಿಗೆ ಸಣ್ಣದು ಇಷ್ಟ ಇರಲಿಲ್ಲ. ಅಗಸ್ತ್ಯ ಕೇವಲ ತನ್ನ ತಂಗಿ ಸಮೀಕ್ಷಾಳ ಸೇಡಿನ ಕಾರಣಕ್ಕಾಗಿ ಶಾರ್ವರಿಯನ್ನು ಮದುವೆಯಾಗಿದ್ದಾನೆಂದು ಅವಳಿಗೆ ತಿಳಿದಿತ್ತಾದರೂ ಕೂಡ ಅವಳ ಮನಸ್ಸಿನಲ್ಲಿ ತೀವ್ರ ಅಸಮಾಧಾನ ಕಿಡಿಯಿತ್ತು. ಅಗಸ್ತ್ಯ ತನ್ನ ಕಟು ಧ್ವನಿಯಲ್ಲಿ ಭೂಪೇಂದ್ರನಿಗೆ, ನನಗೆ ಈ ಮದುವೆ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಭೂಪೇಂದ್ರ ಕಶ್ಯಪ್, ಪ್ರಜ್ವಲ್ ಬಗ್ಗೆ ನಿನಗೇನು ಗೊತ್ತು, ತಕ್ಷಣ ಹೇಳು, ಅವನು ಎಲ್ಲಿದ್ದಾನೆ ಅಂತ ನೇರವಾಗಿ ವಿಷಯಕ್ಕೆ ಬಂದ.
ಅವನ ಕಣ್ಣುಗಳು ಕೋಪದಿಂದ ಕೆಂಪಗಾಗಿದ್ವು. ಭೂಪೇಂದ್ರ ಅವನ ಪಕ್ಕದಲ್ಲಿ ಹಾದು ಹೋಗುತ್ತಾ, ಹೇಳ್ತೀನಿ ಅಗಸ್ತ್ಯ, ಎಲ್ಲವನ್ನ ವಿವರವಾಗಿ ಹೇಳ್ತೀನಿ. ಮೊದಲು ಇಲ್ಲಿ ಕುಳಿತುಕೊಂಡು ಒಂದು ಪಾನೀಯನ ಸೇವಿಸೋಣ. ನಾನು ನಿನ್ನೊಂದಿಗೆ ಒಂದು ಅತ್ಯಂತ ಪ್ರಮುಖವಾದ ಬಿಸ್ನೆಸ್ ಮತ್ತು ವೈಯಕ್ತಿಕ ವಿಷಯವನ್ನು ಚರ್ಚಿಸಬೇಕಾಗಿದೆ ಎನ್ನುತ್ತಾ ಅಗಸ್ತ್ಯನಿಗಾಗಿ ವೈನ್ ಗ್ಲಾಸ್ ಅನ್ನ ರೆಡಿ ಮಾಡಲು ಪ್ರಾರಂಭಿಸ್ತಾನೆ. ಅಗಸ್ತ್ಯನಿಗೆ ಭೂಪೇಂದ್ರನ ಆ ಧ್ವನಿಯಲ್ಲಿದ್ದಂತಹ ಗಾಂಭೀರ್ಯವನ್ನ ನೋಡಿ ಅವನು ಏನು ಮಾತಾಡಿ ಹೊರಟಿದ್ದಾನೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತೆ. ವೈನ್ ಲೋಟವನ್ನ ಅಗಸ್ತ್ಯನ ಕೈಗೆ ನೀಡಿದ ಭೂಪೇಂದ್ರ ಮರಳಿ ಹೋಗಿ ತನ್ನ ರಾಜ ಕುರ್ಚಿಯ ಮೇಲೆ ಕುಳಿತುಕೊಳ್ತಾನೆ. ಅಗಸ್ತ್ಯ ಕೂಡ ಯಾವುದೇ ಭಾವನೆ ಇಲ್ಲದೆ ನೇರವಾಗಿ ಅವನ ಎದುರುಗಿದ್ದಂತಹ ಕುರ್ಚಿಯ ಮೇಲೆ ಬಂದು ಕುಳಿತುಕೊಳ್ತಾನೆ. ಅಗಸ್ತ್ಯನಿಗೆ ಇಬ್ಬರ ನಡುವೆ ಒಂದು ಗಂಭೀರವಾದ ವಾಗ್ವಾದ ನಡೆಯಲಿದೆ ಎಂಬುದು ಮೊದಲೇ ತಿಳಿದಿತ್ತು. ಆದರೆ ಅವನು ಯುದ್ಧಕ್ಕೆ ಸಂಪೂರ್ಣವಾಗಿ ಸಿದ್ಧನಾಗಿಯೇ ಬಂದಿದ್ದನು. ಭೂಪೇಂದ್ರ ಮತ್ತು ಅಗಸ್ತ್ಯ ಇಬ್ಬರು ಕೂಡ ಅತ್ಯಂತ ಕಠೋರ ಮುಖಭಾವದೊಂದಿಗೆ ಒಬ್ಬರನ್ನೊಬ್ಬರು ದಿಟ್ಟಿಸ್ತಾ ಇದ್ರು. ಇದ್ದಕ್ಕಿದ್ದಂತೆ ಮಾನ್ಯತಾಗೆ ಅಲ್ಲಿನ ವಾತಾವರಣದಲ್ಲಿ ಉಂಟಾದಂತಹ ತೀವ್ರ ಉಸಿರುಗಟ್ಟಿಸುವಿಕೆ ಮತ್ತು ಶಾಖದ ಅನುಭವ ಆಯಿತು. ಅವಳು ತಕ್ಷಣ ಹೋಗಿ ಅಗಸ್ತ್ಯನ ಪಕ್ಕದಲ್ಲಿ ಬಂದು ನಿಂತ್ಕೊಳ್ತಾಳೆ. ಅಗಸ್ತ್ಯ ನೇರವಾಗಿ ಭೂಪೇಂದ್ರನ ಕಣ್ಣುಗಳನ್ನೇ ನೋಡುತ್ತಾ ಕಠಿಣವಾಗಿ ಹೇಳಿದ, ನೀನು ನನ್ನ ಜೊತೆ ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಬಯಸ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಭೂಪೇಂದ್ರ. ಅದಕ್ಕೆ ನನ್ನ ಉತ್ತರ ಏನಿರುತ್ತೆ ಅನ್ನೋದು ಈಗಾಗಲೇ ನಿನಗೂ ತಿಳಿದಿದೆ. ನಾನು ಶಾರ್ವರಿಯನ್ನ ಯಾಕೆ ಮದುವೆಯಾದೆ ಅನ್ನೋ ಕಾರಣವೂ ನಿನಗೆ ಗೊತ್ತಿದೆ. ಅದಕ್ಕೆ ಭೂಪೇಂದ್ರ ಕುಹಕದ ನಗು ನಗುತ್ತಾ ಅತ್ಯಂತ ಗಂಭೀರ ಧ್ವನಿಯಲ್ಲಿ, ಅಗಸ್ತ್ಯ, ನೀನು ಆ ಹುಡುಗಿಯನ್ನ ಮದುವೆಯಾಗುವ ಯಾವುದೇ ಅಗತ್ಯ ಇರಲಿಲ್ಲ. ಮದುವೆ ಎಂಬ ಪವಿತ್ರ ಬಂಧನದಲ್ಲಿಯೇ ನೀನು ಆ ಶಾರ್ವರಿಯ ಜೀವನವನ್ನು ಹಾಳು ಮಾಡಬಹುದಿತ್ತು. ಕೇವಲ ನಿನ್ನ ಆಸೆ ತೀರಿಸಿಕೊಳ್ಳುವ, ಸೇಡು ತೀರಿಸಿಕೊಳ್ಳುವ ಒಬ್ಬ ಪ್ರೇಯಸಿಯನ್ನಾಗಿ ಅವಳನ್ನು ನಿನ್ನ ಮನೇಲಿ ಇಟ್ಕೊಳ್ಬಹುದಿತ್ತು ಅಂತ ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಅಗಸ್ತ್ಯನ ಮುಖ ಕೋಪದಿಂದ ಸಂಪೂರ್ಣವಾಗಿ ಕಪ್ಪಿಟ್ಟಿತ್ತು. ಅವನು ಅಲ್ಲೂ ಕಡಿಯುತ್ತಾ, ನಾನು ಏನು ಮಾಡ್ತೀನಿ ಅನ್ನೋದಕ್ಕೆ ನಿನಗೆ ಯಾವುದೇ ವಿವರಣೆ ಕೊಡುವ ಅಗತ್ಯ ನನಗಿಲ್ಲ ಭೂಪೇಂದ್ರ. ನನ್ನ ತಂಗಿಯ ಜೀವನ ಹಾಳು ಮಾಡಿದವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ನಾನು ಆ ಸಮಯದಲ್ಲಿ ನನಗೆ ಯಾವುದು ಸರಿ ಅಂತ ಅನ್ನಿಸ್ತೋ ಅದನ್ನೇ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಭೂಪೇಂದ್ರ ತನ್ನ ಗ್ಲಾಸನ್ನು ಹಾಡಿಸುತ್ತಾ, ಅಗಸ್ತ್ಯರಾವ್, ನಾನು ಬೇರೆಯವ್ರ ತರಹ ಸುಲಭವಾಗಿ ಮೋಸ ಹೋಗೋನಲ್ಲ. ನನ್ನನ್ನು ದಾಟಿ ಹೋಗೋದು ಅಷ್ಟು ಸುಲಭನೂ ಅಲ್ಲ. ಈ ಅಂಡರ್ವರ್ಲ್ಡ್ ಬಿಸ್ನೆಸ್ನಲ್ಲಿ ನನ್ನ ಹೆಸರು ಇಷ್ಟೊಂದು ಫೇಮಸ್ ಆಗಿರೋದು ಅಂತ ಬಿಗಿಯಾಗಿ ಹೇಳ್ತಾನೆ. ನಾನು ಏನು ಮಾಡಿದೆ, ಯಾಕೆ ಮಾಡಿದೆ, ಯಾವ ಮಹಾ ಉದ್ದೇಶಕ್ಕಾಗಿ ಮಾಡಿದೆ ಅಂತ ನಿನ್ನ ಮುಂದೆ ನಿಂತು ಸಮರ್ಥಿಸ್ಕೊಳ್ಳುವ ಅಗತ್ಯ ನನಗಂತೂ ಇಲ್ಲ ಅಂತ ಅಗಸ್ತ್ಯ ತಣ್ಣಗೆ ಉತ್ತರಿಸ್ತಾನೆ. ಭೂಪೇಂದ್ರ ಸಿಟ್ಟಿನಿಂದ ಎದ್ದು ನಿಂತು ಕಠೋರ ಧ್ವನಿಯಲ್ಲಿ ಆರ್ಭಟಿಸ್ತಾನೆ, ಅಗಸ್ತ್ಯರಾವ್, ನೀನು ವಿವರಣೆ ಕೊಡಲೇಬೇಕು. ಯಾಕಂದರೆ ಈ ಜಗತ್ತಿನಲ್ಲಿ ನಿನ್ನ ಹೆಂಡತಿ ಅನ್ನೋ ಗೌರವದ ಬಿರುದು ಕೇವಲ ನನ್ನ ಮಗಳು ಮಾನ್ಯತಾಳಿಗೆ ಮಾತ್ರ ಸೇರಿರುವುದು. ಈ ಕಶ್ಚಿತ್ ನಿಷ್ಪ್ರಯೋಜಕ ಹುಡುಗಿಗಲ್ಲ. ಈ ಮದುವೆಯ ದೊಡ್ಡ ನಿರ್ಧಾರ ತಗೊಳ್ಳುವಂತಹ ಮುನ್ನ ನೀನು ನನ್ನನ್ನು ಒಮ್ಮೆ ಆದರೂ ಕೇಳಿದೆಯಾ? ಹಿಂದೆ ನೀನು ಬೀದಿಯಲ್ಲಿ ನಿಂತಾಗ ನಿನ್ನನ್ನು ಬೆಂಬಲಿಸಿದ್ದು ನಾನು. ನಿನ್ನ ಕೈ ಹಿಡಿದು ಇವತ್ತು ನೀನು ಈ ಸಾಮ್ರಾಜ್ಯದ ಅಧಿಪತಿಯಾಗಿ ನಿಲ್ಲೋ ಥರ ಮಾಡಿದ್ದು ನಾನು. ಅದನ್ನೆಲ್ಲ ಇಷ್ಟು ಬೇಗ ಮರೆತುಬಿಟ್ಟು ಅಗಸ್ತ್ಯ ಅಂತ ಎದುರಿಸಲು ಯೋಚಿಸ್ತಾನೆ. ತನ್ನ ಕೈಲಿದ್ದ ಗ್ಲಾಸ್ ಮೇಲಿನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸುತ್ತಾ ಅಗಸ್ತ್ಯ ಅತ್ಯಂತ ತೀಕ್ಷ್ಣವಾಗಿ ಉತ್ತರಿಸ್ತಾ, ನಾನು ಏನನ್ನೂ ಮರೆತಿಲ್ಲ ಭೂಪೇಂದ್ರ. ಆದರೆ ನಾನು ನಿನಗೆ ಹೇಳಿದಾಗ ನೀನು ಹಳೆಯ ದಿನಗಳನ್ನು ಮರೆತಂತೆ ಕಾಣ್ತಿದೆ. ನಾವು ಮೊದಲ ಬಾರಿಗೆ ಭೇಟಿಯಾದಾಗ ನೀನು ಯಾವ ಅಸಹಾಯಕರ ಸ್ಥಿತಿಯಲ್ಲಿದ್ದೆ ಅನ್ನೋದು ನನಗೆ ನೆನಪಿದೆ. ತಾಂತ್ರಿಕವಾಗಿ ನಾವಿಬ್ಬರು ಒಬ್ರಿಗೊಬ್ರು ಬೆಂಬಲವಾಗಿ ನಿಂತು ಪರಸ್ಪರ ಮೇಲ್ ಬಂದಿದ್ದೀವಷ್ಟೇ. ಅದಕ್ಕೋಸ್ಕರ ನನ್ನ ಮೇಲೆ ನಿನ್ನ ಅನಗತ್ಯ ಉಪಕಾರದ ಒಲವು ತೋರಿಸೋದು ಮೊದಲು ನಿಲ್ಲಿಸು ಅಂತ ಗರ್ಜಿಸ್ತಾನೆ. ಅಗಸ್ತ್ಯ, ನೀನು ನಿನ್ನ ಮಿತಿಯನ್ನು ಮೀರ್ತಾ ಇದೆಯಾ ಅಂತ ಭೂಪೇಂದ್ರನ ಕಣ್ಣುಗಳಲ್ಲಿ ರಕ್ತ ಸಿಕ್ತ ಕೋಪ ಕಾಣಿಸ್ತು. ಇಬ್ಬರ ನಡುವಿನ ವಾತಾವರಣ ಜ್ವಾಲಾಮುಖಿಯಾಗುತ್ತಿರುವುದನ್ನು ಕಂಡು ಮಾನ್ಯತಾ ತಕ್ಷಣವೇ ಇಬ್ಬರ ಮಧ್ಯೆ ಬಂದಳು. ಅವಳು ತನ್ನ ತಂದೆಯನ್ನು ಸಮಾಧಾನಪಡಿಸುತ್ತಾ, ಅಪ್ಪ ಪ್ಲೀಸ್ ನಿರಾಳವಾಗಿರಿ, ನೀವು ಏನು ಮಾಡ್ತಾ ಇದ್ದೀರಾ? ತನ್ನ ತಂದೆಯನ್ನು ಸಮಾಧಾನಪಡಿಸುತ್ತಾ, ಅಗಸ್ತ್ಯನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅವನು ಶಾರ್ವರಿಯನ್ನು ಮದುವೆಯಾಗಿದ್ದಾನೆ ಅಂದರೆ ಇದಕ್ಕೆ ಖಂಡಿತ ಒಂದು ಬಲವಾದ ಕಾರಣ ಇರುತ್ತೆ. ಅಷ್ಟೇ ಅಲ್ಲ, ಅಗಸ್ತ್ಯ ತಾನು ಕೊಟ್ಟ ಮಾತನ್ನು ಎಂದಿಗೂ ತಪ್ಪಲ್ಲ ಅನ್ನೋದು ನನಗೂ ಗೊತ್ತು ಅಲ್ವಾ ಅಗಸ್ತ್ಯ ಅಂತ ಕಣ್ಸನ್ನೆ ಮಾಡಿದ್ಲು. ಕೆಲವು ಸೆಕೆಂಡುಗಳ ಕಾಲ ರೂಮ್ನಲ್ಲಿ ಭೀಕರವಾದ ಮೌನ ಆವರಿಸಿತು. ನಂತರ ಅಗಸ್ತ್ಯ ಭೂಪೇಂದ್ರನ ನೋಡಿ ಗಂಭೀರವಾಗಿ ಹೇಳಿದ, ಚಿಂತಿಸಬೇಡ ಭೂಪೇಂದ್ರ, ನಾನು ನೀನು ಕೊಟ್ಟಿರುವಂಥ ಹಳೆ ಭರವಸೆಯನ್ನು ಮರೆತಿಲ್ಲ. ಅದನ್ನು ಖಂಡಿತವಾಗಿಯೂ ಪೂರೈಸ್ತೇನೆ. ಇದನ್ನು ಕೇಳಿದಂತಹ ತಕ್ಷಣ ಮಾನ್ಯತಾಳ ಮುಖದಲ್ಲಿ ಒಂದು ನೆಮ್ಮದಿ ವಿಜಯದ ನಗು. ಅವಳು ಮೆಲ್ಲನೆ ಮುಂದೆ ಬಂದು ಅಗಸ್ತ್ಯ ಕುಳಿತಿದ್ದ ಕುರ್ಚಿಯ ಮೂಲೆಯ ಸೀಟಿನಲ್ಲಿ ಕುಳಿತುಕೊಂಡ್ಳು. ಅತ್ಯಂತ ಪ್ರೀತಿಯಿಂದ ತನ್ನ ಎರಡೂ ಕೈಗಳಿಂದ ಅಗಸ್ತ್ಯನ ಭುಜಗಳನ್ನು ಸವರಲು ಪ್ರಾರಂಭಿಸಿದ್ಲು.
ಭೂಪೇಂದ್ರ ತನ್ನ ವೈನ್ ಗ್ಲಾಸ್ ಕೆಳಗಿಟ್ಟು, ನಿನ್ನ ಭರವಸೆ ನನಗೆ ನೆನಪಿದ್ರೆ ಅಷ್ಟೇ ಸಾಕೆ ಅಗಸ್ತ್ಯ. ನೀನು ಮಾನ್ಯತಾಳನ್ನು ಮಾತ್ರ ನಿನ್ನ ಜೀವನದ ಕೊನೆಯುಸಿರುವವರೆಗೂ ಹೆಂಡತಿಯಾಗಿ ಸ್ವೀಕರಿಸಬೇಕು. ನಿನ್ನ ಸೇಡಿನ ಆಟವನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮುಗಿಸು, ಆಮೇಲೆ ನಿನ್ನ ಮಾತನ್ನು ಉಳಿಸ್ಕೊ ಅಂತ ಹೇಳ್ತಾನೆ. ಅಗಸ್ತ್ಯ ಮಾನ್ಯತಾಳ ಕೈಯನ್ನು ಭುಜದಿಂದ ಪಕ್ಕಕ್ಕೆ ತಳ್ಳಿ, ಭೂಪೇಂದ್ರನಿಗೆ ಈಗ ವಿಷಯ ಸಾಕು, ಪ್ರಜ್ವಲ್ ಬಗ್ಗೆ ನಿನಗೇನು ಸಿಕ್ಕಿದೆ ಅದು ಮೊದಲು ಹೇಳು. ಆ ಕಿಡಿಗೇಡಿ ನಾಯಿಗಾಗಿ ನಾನು ಎಷ್ಟು ತೀವ್ರವಾಗಿ ಹುಡುಕ್ತಾ ಇದ್ದೀನಿ ನಿನ್ಗೆ ಗೊತ್ತು. ಯಾವುದೇ ಬೆಲೆ ತೆತ್ತಾದರೂ ಅವನು ನನಗೆ ಜೀವಂತವಾಗಿ ಸಿಗಬೇಕು ಅಂತ ಹೇಳ್ತಾನೆ. ಭೂಪೇಂದ್ರ ಅತ್ಯಂತ ಗಂಭೀರವಾಗಿ ತಲೆಯಾಡಿಸಿ ಅಲ್ಲಿ ನಿಂತಿದ್ದಂತಹ ತನ್ನ ನಂಬಿಕಸ್ಥ ಕಾವಲುಗಾರನ ಒಬ್ಬನಿಗೆ ಕಣ್ಣಲ್ಲೇ ಸೂಚನೆ ಕೊಟ್ಟ. ಗಾರ್ಡ್ ತಕ್ಷಣವೇ ಒಂದು ಬ್ಲ್ಯಾಕ್ ಲ್ಯಾಪ್ಟಾಪ್ ತಂದು ಅವರ ಮುಂದೆ ಟೇಬಲ್ ಮೇಲೆ ಇಡ್ತಾನೆ. ಇದನ್ನು ಆನ್ ಮಾಡಿ ಅಲ್ಲಿಂದ ಹೊರ ನಡೀತಾನೆ. ಅಗಸ್ತ್ಯ ಅತ್ಯಂತ ಗಂಭೀರತೆಯಿಂದ ಮೌನವಾಗಿ ಆ ಸ್ಕ್ರೀನ್ ಕಡೆಗೆ ನೋಡ್ತಿದ್ದ. ಭೂಪೇಂದ್ರ ಲ್ಯಾಪ್ಟಾಪ್ನಲ್ಲಿ ಒಂದು ರಹಸ್ಯ CCTV ವಿಡಿಯೋವನ್ನು ಪ್ಲೇ ಮಾಡ್ತಾನೆ. ಅಗಸ್ತ್ಯನ ಕಡೆಗೆ ತಿರುಗಿಸಿ ತೋರಿಸುತ್ತಾ ಹೇಳ್ದ, ಇಲ್ಲಿ ನೋಡು ಅಗಸ್ತ್ಯ, ನಮ್ಮ ಅಂಡರ್ವರ್ಲ್ಡ್ ನೆಟ್ವರ್ಕ್ ಇದು ನನಗೆ ಖಬರಿಗಳ ಮೂಲಕ ನಮಗೆ ಕನ್ಫರ್ಮ್ ಮಾಹಿತಿ ಸಿಕ್ಕಿದೆ. ಪ್ರಜ್ವಲ್ ಕಶ್ಯಪ್ ಸದ್ಯಕ್ಕೆ ಗೋವಾದ ಒಂದು ನಿರ್ದಿಷ್ಟವಾದ ರಹಸ್ಯ ಕೋಣೆಯಲ್ಲಿ ಸೆರೆಯಾಗಿದ್ದಾನೆ. ಹೌದು, ಪ್ರಜ್ವಲನ್ನು ಗೋವಾದಲ್ಲಿ ಸ್ಪಷ್ಟವಾಗಿ ಗುರುತಿಸಲಾಗಿದೆ ಅಂತ ಹೇಳ್ತಾನೆ. ಆ ವಿಡಿಯೋದಲ್ಲಿ ಪ್ರಜ್ವಲ್ನ ಮುಖ ಕಾಣಿಸ್ತಿದ್ದಂಗೆ ಅಗಸ್ತ್ಯನ ಕಣ್ಣುಗಳಲ್ಲಿ ರಕ್ತದ ದಾಹ ಎದ್ದು ಕಾಣಿಸ್ತಿತ್ತು. ಅಗಸ್ತ್ಯನ ಕಣ್ಣುಗಳು ಆ ಲ್ಯಾಪ್ಟಾಪ್ ಪರದೆಯ ಮೇಲೆ ನೆಟ್ಟಿದ್ವು. ಸ್ಕ್ರೀನ್ ಮೇಲೆ ಚಲಿಸ್ತಿದ್ದ ಆ ಆಕೃತಿಯನ್ನು ನೋಡಿದ ತಕ್ಷಣ ಅವನು ಗುರುತಿಸಿಯೇ ಬಿಟ್ಟ. ಆ ಕ್ಷಣದಲ್ಲಿ ಅವನ ಮುಖಭಾವಗಳು ಎಷ್ಟು ಗಂಭೀರವಾಗಿ ಬದಲಾದವು ಅಂದರೆ ಅವನನ್ನು ನೋಡೋಕ್ಕೂ ಹೆದರಿಕೆ ಆಗ್ತಿತ್ತು. ಪರದೆ ಮೇಲೆ ಕಾಣಿಸ್ತಾ ಇರೋ ಬೇರೆ ಯಾರೂ ಅಲ್ಲ, ಸ್ವತಃ ಪ್ರಜ್ವಲ್ಲೇ. ಅವನು ಗೋವಾದ ಒಂದು ಸಾಮಾನ್ಯ ಹೋಟೆಲ್ಗೆ ಹೋಗ್ತಾ ಇರೋದು CCTV ದೃಶ್ಯದಲ್ಲಿ ಸ್ಪಷ್ಟವಾಗಿದೆ. ಹೋಟೆಲ್ ಒಳಗೆ ಪ್ರವೇಶಿಸುವಾಗ ಅವನ ಕೈಯಲ್ಲಿ ಒಂದು ಕಪ್ಪು ಬಣ್ಣದ ಬ್ಯಾಗು. ಅಗಸ್ತ್ಯನ ಕಣ್ಣುಗಳು ಕ್ರೋಧದಿಂದ ಮತ್ತಷ್ಟು ಕಪ್ಪಾದವು. ಯಾಕಂದರೆ ಆ ಚೀಲದಲ್ಲಿ ಅಗಸ್ತ್ಯನ ಸಾಮ್ರಾಜ್ಯದ ಸೇರಿದ ಬರೋಬ್ಬರಿ 500 ಕೋಟಿ ರೂಪಾಯಿ ಮೌಲ್ಯದ ರಹಸ್ಯ ಡೈಮಂಡ್ಸ್ ಇಡಲಾಗಿತ್ತು. ಆದರೆ ಇಷ್ಟೆಲ್ಲ ಮಹಾ ಅಪರಾಧ ಎಸಗಿದ ನಂತರ ಆ ನೀಚ ಪ್ರಜ್ವಲ್ ಈಗ ಗೋವಾದಲ್ಲಿ ತಣ್ಣಗೆ ಅಡಿಗೆ ಕುಳಿತಿದ್ದಾನೆ. ಪ್ರಜ್ವಲ್ನ ಮುಖವನ್ನು ನೋಡ್ತಾ ಇದ್ದಂಗೆ ಅಗಸ್ತ್ಯನ ರಕ್ತ ಕುದಿಯೋಕೆ ಪ್ರಾರಂಭಿಸ್ತು. ಅವನ ಕೈಮುಷ್ಟಿಗಳು ಎಷ್ಟು ಬಿಗಿಯಾಗಿತ್ತಂದರೆ ನರಗಳು ಎದ್ದು ಕಾಣಿಸ್ತಾ ಇದ್ವು. ಅಗಸ್ತ್ಯ ಆ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಕೈ ಇಟ್ಟಿದ್ದ ರೀತಿಯನ್ನು ನೋಡಿದ್ರೆ ಭೂಪೇಂದ್ರ ಮತ್ತು ಮಾನ್ಯತಾಗೆ ಅನಿಸಿದುವಂತೆ ಅಗಸ್ತ್ಯ ಆ ಸ್ಕ್ರೀನ್ ಒಳಗಿಂದಲೇ ಪ್ರಜ್ವಲನ್ನು ಹೊರಗೆಳೆದು ಅವನ ಪ್ರತಿಯೊಂದು ಮೂಳೆಗಳನ್ನು ಪುಡಿ ಪುಡಿ ಮಾಡೋ ಥರ ಕಾಣ್ತಾ ಇದ್ದ. ಅಗಸ್ತ್ಯ ಅಲ್ಲು ಕಡಿಯುತ್ತಾ ಸಿಂಹದಂತೆ ಗರ್ಜಿಸ್ತಾ ಅವನು ಗೋವಾದ ಯಾವ ಹೋಟೆಲಲ್ಲಿ ಅಡ್ಕೊಂಡಿದ್ದಾನೆ ಅಂತ ಭೂಪೇಂದ್ರ ಕೇಳ್ತಾನೆ. ಭೂಪೇಂದ್ರ ತನ್ನ ವೈನ್ ಗ್ಲಾಸನ್ನು ಕೆಳಗಿಟ್ಟು, ಹೋಟೆಲ್ ಪ್ಯಾರಡೈಸ್, ಈ ವಿಡಿಯೋ ಬೆಳಗ್ಗೆಯದ್ದೇ, ತುಂಬ ತಾಜಾ ಮಾಹಿತಿ ಇದು. ನಾವು ಈಗಲೇ ನಮ್ಮ ಟೀಮ್ ಕಳಿಸಿದರೆ ಅಥವಾ ನೀನೇ ಸ್ವತಃ ಹೋಟೆಲ್ಗೆ ಹೋದರೆ ಖಂಡಿತ ಅವನನ್ನು ರೆಡ್ ಹ್ಯಾಂಡಾಗಿ ಹಿಡಿದು ಹಾಕ್ಬೋದು ಅಂತ ಹೇಳ್ತಾನೆ. ಅಗಸ್ತ್ಯ ತಕ್ಷಣವೇ ಕುರ್ಚಿಯಿಂದ ತಟ್ಟನೆ ಎದ್ದು ನಿಂತು ಕಠೋರ ಧ್ವನಿಯಲ್ಲಿ ಹೇಳ್ದ, ಇವತ್ತು ನನ್ನ ಕೈಯಿಂದ ಬದುಕೋಕೆ ಚಾನ್ಸೇ ಇಲ್ಲ. ಕೋಪದ ಜ್ವಾಲೆಯಂತೆ ಆ ಜಾಗದಿಂದ ವೇಗವಾಗಿ ಹೊರ ನಡೆದ. ಅವನು ಹೋದ ತಕ್ಷಣ ಮಾನ್ಯತಾ ಸ್ವಲ್ಪ ಆತಂಕ ಮತ್ತು ಕುತೂಹಲದಿಂದ ತನ್ನ ತಂದೆ ಕಡೆಗೆ ತಿರುಗಿ, ಅಪ್ಪ, ಪ್ರಜ್ವಲ್ ಏನಾದರೂ ಇವನ ಕೈ ಸಿಕ್ಕರೆ ಅಲ್ಲಿ ರಕ್ತಪಾತವಾಗೋದು ಗ್ಯಾರಂಟಿ. ಅಗಸ್ತ್ಯನ ಕಣ್ಗಳಲ್ಲಿದ್ದ ಕ್ರೋಧ ನೋಡಿದ್ರೆ ಈಗ ಮನುಷ್ಯನ ತರಹನೇ ಕಾಣ್ತಾ ಇಲ್ಲ, ಸಾಕ್ಷಾತ್ ಕಾಲ ಭೈರವನ ಥರ ಕಾಣ್ತಾ ಇದ್ದಾನಲ್ವಾ ಅಂತ ಅಂದ್ಲು. ಭೂಪೇಂದ್ರ ಮುಖದಲ್ಲಿ ಒಂದು ವಿಕೃತ ನಗುವನ್ನು ಬೀರುತ್ತಾ, ಮಗಳೇ, ಆ ಪ್ರಜ್ವಲ್ ನಮ್ಮ ಇಡೀ ಬಿಸ್ನೆಸ್ಗೆ ಇಷ್ಟೊಂದು ದೊಡ್ಡ ನಷ್ಟ ಉಂಟು ಮಾಡಿದ್ದಾನೆ ಅಂದಮೇಲೆ ಅಲ್ಲಿ ರಕ್ತದ ನದಿ ಹರಿಬೇಕಲ್ವಾ? ನೀನು ಯಾಕೆ ಸುಮ್ಮನೆ ಟೆನ್ಷನ್ ತೊಗೋತೀಯಾ? ಆರಾಮಾಗಿ ಕುಳಿತು ಅಗಸ್ತ್ಯ ಆಡೋ ನೃತ್ಯದ ಆಟವನ್ನು ಎಂಜಾಯ್ ಮಾಡೋ ಅಂತ ಹೇಳ್ತಾನೆ ಕ್ರೂರವಾಗಿ. ಬಂಗಲೆಯಿಂದ ಹೊರಬಂದ ತಕ್ಷಣ ಅಗಸ್ತ್ಯ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ಆಫೀಸ್ನ ಮುಖ್ಯ ಸೆಕ್ಯೂರಿಟಿ ಹೆಡ್ಗೆ ಫೋನ್ ಮಾಡಿ ಆದೇಶಿಸ್ತಾನೆ, ನನ್ನ ಖಾಸಗಿ ಆರ್ಮಿ ಶೂಟರ್ಸ್ ತಂಡವನ್ನು ತಕ್ಷಣವೇ ಏರ್ಪೋರ್ಟ್ಗೆ ಬರೋಕ್ಕೆ ಹೇಳಿ, ನಾನು ಈಗಲೇ ಗೋವಾಗೆ ಹೊರಡ್ತಾ ಇದ್ದೀನಿ ಅಂತ ಫೋನ್ ಕಟ್ ಮಾಡ್ತಾನೆ. ಕಾರನ್ನು ವಿಮಾನ ನಿಲ್ದಾಣದ ಕಡೆಗೆ ಪೆಡಲೊತ್ತಿ ಚಲಾಯಿಸುತ್ತಾ ಅಗಸ್ತ್ಯನ ಮುಖದಲ್ಲಿ ಒಂದು ಭೀಕರ ಕ್ರೂರ ನಗು. ಅವನು ತನ್ನಲ್ಲೇ ಗುಣಕಕ್ಕೆ ಆರಂಭಿಸ್ದ, ಪ್ರಜ್ವಲ್ ಕಶ್ಯಪ್, ನಿನ್ನ ಸಾವಿನ ಕೌಂಟ್ಡೌನ್ ಈಗಾಗಲೇ ಶುರುವಾಗಿದೆ. ನಿನ್ನನ್ನು ನರಕಕ್ಕೆ ಕಳಿಸೋಕೆ ಸ್ವತಃ ಈ ಅಗಸ್ತ್ಯ ರಾವೆ ಕೂಡ ಬರ್ತಾ ಇದ್ದಾನೆ ಅಂತ. ಇತ್ತ ಬಂಗಲೆಯಲ್ಲಿ ಶಾರ್ವರಿ ತನ್ನ ಸ್ನಾನನೆಲ್ಲ ಮುಗಿಸಿ ಕಷ್ಟಪಟ್ಟು ತನ್ನ ತಾನು ಒಟ್ಟುಗೂಡಿಸ್ಕೊಂಡು ಕೆಳಗಿನ ಮಹಡಿಗೆ ಬಂದಳು. ಅವಳ ಇಡೀ ದೇಹದಲ್ಲಿ ತೀವ್ರವಾದ ದೈಹಿಕವಾದ ನೋವು ಕೂಡ ಇತ್ತು.
ರಾತ್ರಿಯ ಆ ಘೋರ ಹಿಂಸೆಯಿಂದಾಗಿ ಅವಳು ಒಂದೊಂದೇ ಹೆಜ್ಜೆಯನ್ನು ತುಂಬ ನಿಧಾನವಾಗಿ ಕಷ್ಟಪಟ್ಟು ಇಡ್ತಿದ್ದಾಳೆ. ಕೆಳಗೆ ಬಂದು ನೋಡಿದಾಗ ಇಡೀ ಬಂಗಲೆಯ ವಿಶಾಲವಾದ ಜಾಗ ಸಂಪೂರ್ಣವಾಗಿ ಸ್ಮಶಾನದಂತೆ ಕಾಣ್ತಾ ಇದೆ. ಅವಳ ಕಣ್ಣಿಗೆ ಬಿದ್ದದ್ದು ಇಡೀ ಮನೆ ಯಾಕೆ ಹೀಗೆ ಒಂಟಿಯಾಗಿ ಕಾಣ್ತಾ ಇದೆ, ಒಬ್ಬನೇ ಒಬ್ಬ ಸೇವಕನು ಯಾಕಿಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅವಳು ಗೊಂದಲಕ್ಕೊಳಗಾಗ್ತಾಳೆ. ತಕ್ಷಣವೇ ಅವಳಿಗೆ ಬೆಳಗ್ಗೆ ಅಗಸ್ತ್ಯ ತನಗಾಗಿ ನೀಡಿದಂತಹ ಆ ಕ್ರೂರವಾದ ಎಚ್ಚರಿಕೆಯ ಮಾತುಗಳು ನೆನಪಾದವು. ನಾನು ಮನೆಯ ಎಲ್ಲ ಸೇವಕರನ್ನ ಕೆಲಸದಿಂದ ತೆಗೆದುಹಾಕ್ಬಿಟ್ಟಿದ್ದೀನಿ, ಇಂದಿನಿಂದ ಇಡೀ ಬಂಗಲೆಯ ಪ್ರತಿಯೊಂದು ಕೆಲಸವನ್ನ ನೀನೇ ನಿನ್ನ ಸ್ವಂತ ಕೈಯಿಂದ ಮಾಡಬೇಕು. ಆ ಮಾತುಗಳು ಶಾರ್ವರಿಯ ಮನಸ್ಸಿನಲ್ಲಿ ಪ್ರತಿಧ್ವನಿಸ್ತಾ ಇದ್ದಾಗೆ ಅವಳ ಎದೆಯೊಳಗಿನ ಆತಂಕ ಮತ್ತು ದೇಹದ ನೋವು ಇನ್ನಷ್ಟು ತೀವ್ರವಾಯಿತು. ದೇವರೇ, ಇಷ್ಟು ದೊಡ್ಡ ಬಂಗಲೆಯ ಕೆಲಸವನ್ನ ಈ ಸ್ಥಿತಿಯಲ್ಲಿ ನಾನು ಒಬ್ಬಳು ಹೇಗೆ ನಿಭಾಯಿಸಲಿ ಅಂತ ಅವಳು ಕಣ್ಣೀರನ್ನು ಹಾಕಿದ್ಲು. ಅಷ್ಟರಲ್ಲೇ ಬಂಗಲೆಯ ಇಂದಿನ ಅಜಾರದಲ್ಲಿ ವೃದ್ಧ ಸೇವಕ ಮದನ್ ಕಾಕ ಒಳಗೆ ಬಂದು ಅವರ ಕೈಯಲ್ಲಿ ತಾಜಾ ತರಕಾರಿಗಳಿದ್ದ ಚೀಲ ಇತ್ತು. ಆ ತರಕಾರಿಗಳನ್ನು ಬಹುಶಃ ಅವರು ತೋಟದಿಂದಲೇ ಕಿತ್ಕೊಂಡು ಬಂದಿದ್ರು ಅನಿಸುತ್ತೆ. ಯಾಕಂದರೆ ಅಗಸ್ತ್ಯನ ಮುಂದಿನ ತಂಗಿ ಸಮೀಕ್ಷೆಗಾಗಿ ಮಾರುಕಟ್ಟೆಯಿಂದ ತರುವ ರಾಸಾಯನಿಕ ತರಕಾರಿಗಳು ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಅವಳು ಮನೆಯ ಹಿಂಭಾಗದ ದೊಡ್ಡ ಜಾಗದಲ್ಲಿ ಒಂದು ಸುಂದರವಾದ ಸಾವಯವ ತರಕಾರಿ ತೋಟವನ್ನು ಮಾಡ್ಕೊಂಡಿದ್ಲು. ಅವ್ರ ಬಂಗಲೆ ಎಷ್ಟು ದೊಡ್ಡದಿತ್ತಂದರೆ ತೋಟದ ಹೊರತಾಗಿಯೂ ಅಲ್ಲಿ ವಿಶಾಲವಾದ ಖಾಲಿ ಜಾಗ ಇತ್ತು. ಬಾಲ್ಯದಿಂದಲೂ ಶಾರ್ವರಿ ಮತ್ತು ಸಮೀಕ್ಷೆ ಇಬ್ಬರು ಕೂಡ ಆ ಆಟದ ಮೈದಾನದಲ್ಲಿ ಒಟ್ಟಿಗೆ ಓಡಾಡುತ್ತಾ ಆಟ ಆಡುತ್ತಾ ಸುಂದರವಾದ ಹೂವಿನ ಗಿಡಗಳನ್ನು ನೆಡುತ್ತಾ ಬೆಳೆದಿದ್ರು. ಆ ಹಳೆ ನೆನಪುಗಳು ಅಲ್ಲಿನ ಪ್ರತಿಯೊಂದು ಗಿಡದಲ್ಲೂ ಕೂಡ ಜೀವಂತವಾಗಿದ್ವು. ಮದನ್ ಕಾಕ ಒಳಗೆ ಬರ್ತಿದ್ದಾಗೆ ಅಲ್ಲಿ ನಿಂತಿರುವಂತಹ ಶಾರ್ವರಿಯನ್ನ ಕಂಡು ಗಾಬರಿಯಿಂದ ಅವಳ ಹತ್ತಿರ ಬಂದರು. ಮನೆಯ ಎಲ್ಲ ದೈನಂದಿನ ಸೇವಕರಿಗೆ ಅಗಸ್ತ್ಯ ಬಲವಂತವಾಗಿ ರಜೆ ನೀಡಿ ಕಳಿಸಿದ್ದನಾದರೂ ಮದನ್ ಕಾಕ ಆ ಮನೆಯ ಕಾಯಂ ಸದಸ್ಯನಾಗಿದ್ದ. ಅವರು ಕೇವಲ ಒಬ್ಬ ಕೆಲಸಗಾರನಾಗಿರದೆ ಇಡೀ ಕುಟುಂಬದ ಒಂದು ಹಿರಿಯ ಜೀವ, ಒಬ್ಬ ಹಿರಿಯತನದಲ್ಲಿ ಬದುಕ್ತಾ ಇರುವಂತಹ ಜೀವ. ಮದನ್ ಕಾಕ ಶಾರ್ವರಿಯ ಆ ಕಣ್ಣುಗಳು ತುಂಬಿದ ಮುಖವನ್ನು, ಅವಳ ಒಡೆದ ಹಳೆ ಲೆಹಂಗಾವನ್ನು ನೋಡಿ ಮರುಗುತ್ತಾ ಅತ್ಯಂತ ಮಮತೆಯಿಂದ ಹೇಳಿದರು, ಶಾರ್ವರಿ ಮಗಳೇ, ಈಗ ಹೇಗಿದ್ಯಾ? ದೇಹ ತುಂಬ ನೋವಾಗ್ತಿದ್ಯಾ ತಾಯಿ? ಕಣ್ಣೀರು ತುಂಬಿಕೊಂಡ್ರು. ಶಾರ್ವರಿ ತನ್ನ ಕಣ್ಣೀರನ್ನು, ದೇಹದ ಅಸಹನೀಯ ನೋವನ್ನು ಹೇಗೋ ನಿಯಂತ್ರಿಸಿಕೊಳ್ಳೋಕೆ ಪ್ರಯತ್ನಿಸುತ್ತಾ ಒಣಗಿದ ಧ್ವನಿಯಲ್ಲಿ, ನಾನು ಚೆನ್ನಾಗಿದ್ದೀನಿ. ಆದರೆ ಅವಳ ಧ್ವನಿಯಲ್ಲಿದ್ದ ಆ ಕಂಪನ, ಅವಳು ಅನುಭವಿಸ್ತಿರೋ ನರಕಯಾತನೆ ಸ್ಪಷ್ಟವಾಗಿ ಹೇಳ್ತಿತ್ತು. ಶಾರ್ವರಿ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ಮದನ್ ಕಾಕ, ನನ್ನ ದೇಹ ತುಂಬ ಅಂದರೆ ತುಂಬ ನೋವಾಗ್ತಿದೆ, ನನಗೇನಾದರೂ ಒಂದು ಪೇನ್ ಕಿಲ್ಲರ್ ಮಾತ್ರೆ ತಂದು ಕೊಡೋಕ್ಕಾಗತ್ತಾ ಪ್ಲೀಸ್ ಅಂತ ಅತ್ಯಂತ ದೈನ್ಯವಾಗಿ ಕೇಳಿದ್ಲು. ಮದನ್ ಕಾಕ ಕರಗಿದ ಧ್ವನಿಯಲ್ಲಿ, ಹೌದಮ್ಮ, ಖಂಡಿತ ತಂದು ಕೊಡ್ತೀನಿ. ಯಾಕೆ ಬೇಡ? ನಿನಗೆ ಮೊದಲು ಔಷಧ ತಂದು ಕೊಟ್ಟು ಆಮೇಲೆ ಈ ತರಕಾರಿಗಳನ್ನು ತಗೊಂಡು ಹೋಗಿ ಅಡುಗೆ ಮನೆಯಲ್ಲಿ ಇಡ್ತೀನಿ ಅಂತ ಹೇಳಿದರು. ಹೀಗೆ ಹೇಳುತ್ತಾ ಮದನ್ ಕಾಕ ವೇಗವಾಗಿ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕ್ತಾರೆ. ಶಾರ್ವರಿ ತನ್ನ ಕೈಗಳಿಂದ ತನ್ನ ತೋಳುಗಳನ್ನು ಲಘುವಾಗಿ ಹೊತ್ಕೊಳ್ಳುತ್ತಾ ನಿಧಾನವಾಗಿ ಸಭಾಂಗಣದ ಕಡೆಗೆ ಬಂದಳು. ಅವಳು ಸಂಪೂರ್ಣವಾಗಿ ದಾರಿ ತಪ್ಪಿದವಳಂತೆ, ದಿಕ್ಕು ತೋಚದಂತೆ ಕಾಣ್ತಾ ಇದ್ಲು. ನಿನ್ನೆ ರಾತ್ರಿ ಅಗಸ್ತ್ಯ ಅವಳ ಕೈಯನ್ನು ಬಲವಂತವಾಗಿ ಎಳೆದಾಗ ಕೈಲಿದ್ದ ಗಾಜಿನ ಬಳೆಗಳು ಚುಚ್ಚಿದ್ವು. ಆ ಗಾಯದಿಂದ ಹರಿದಿದ್ದ ರಕ್ತ ಈಗ ಒಣಗಿ ಕಪ್ಪಾಗಿದ್ರೂ ಗಾಯದ ಆಳ ಇನ್ನೂ ಹಸಿಯಾಗಿಯೇ ಇತ್ತು. ಇವಳು ತೀವ್ರವಾದ ನೋವನ್ನು ಅನುಭವಿಸ್ತಿದ್ದಾಳೆ, ಹೇಗೂ ಎಲ್ಲವನ್ನ ಸಹಿಸಿಕೊಳ್ಳೋಕ್ಕೂ ಪ್ರಯತ್ನಿಸಿದ್ದಾಳೆ. ಬಾಲ್ಯದಿಂದಲೂ ಅವಳು ಸಮೀಕ್ಷೆ ಇಬ್ಬರು ಯಾವುದೇ ಕೊರತೆ ಇಲ್ಲದೆ ರಾಜಕುಮಾರಿ ಥರ ಅತ್ಯಂತ ಐಷಾರಾಮಿಯಾಗಿ ಬೆಳೆದವರು. ಜೀವನದಲ್ಲಿ ಎಂದಿಗೂ ಯಾವುದೇ ಸಣ್ಣ ನೋವನ್ನು ಅನುಭವಿಸಿದಂಥವ್ರಲ್ಲ. ಹಾಗಾಗಿ ಈಗ ಎದುರಾಗಿದ್ದ ಈ ಭೀಕರ ದೈಹಿಕ ಮಾನಸಿಕ ನೋವು ಶಾರ್ವರಿಗೆ ಬೆಟ್ಟದಂತೆ ಭಾರವಾಗಿ ತಡೆದುಕೊಳ್ಳಲು ಅಸಾಧ್ಯವಾಗಿ ತೋರ್ತಾ ಇತ್ತು. ಅಷ್ಟರಲ್ಲೇ ಸಭಾಂಗಣದ ಪಕ್ಕದಲ್ಲಿದ್ದ ಒಂದು ವಿಶೇಷ ವೈದ್ಯಕೀಯ ಕೋಣೆಯ ಬಾಗಿಲು ತೆರೆದುಕೊಂಡಿತ್ತು. ಆ ಶಬ್ದ ಕೇಳಿ ಶಾರ್ವರಿ ತಕ್ಷಣ ಆ ಕಡೆಗೆ ತಿರುಗಿ ನೋಡಿದ್ಲು. ಬಾಗಿಲು ತೆರೆಯುತ್ತಿದ್ದಂತೆ ಬಿಳಿ ಬಟ್ಟೆ ಧರಿಸಿದ ಪ್ರೈವೇಟ್ ನರ್ಸ್ ಒಬ್ಬಳು ಕೈಯಲ್ಲಿ ಕೆಲವು ಔಷಧಿ, ಇಂಜೆಕ್ಷನ್ಗಳು, ವೈದ್ಯಕೀಯ ಉಪಕರಣಗಳಿಂದ ಟ್ರೇಯನ್ನು ಹಿಡಿದುಕೊಂಡು ಹೊರಗೆ ಬಂದಳು. ಅವಳು ನೇರವಾಗಿ ಅಡುಗೆ ಮನೆಯ ಕಡೆಗೆ ಸಾಗಿದ್ಲು. ನರ್ಸ್ ಹೊರಬಂದಾಗ ಆ ಕೋಣೆಯನ್ನು ನೋಡ್ತಿದ್ದಂಗೆ ಶಾರ್ವರಿಯ ಕೈಕಾಲುಗಳು ಇದ್ದಕ್ಕಿದ್ದಂತೆ ತರತರನೆ ನಡುಗಲು ಆರಂಭಿಸಿತು. ಬಹುಶಃ ಕೋಣೆಯೊಳಗೆ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಾ ಮಲಗಿರುವ ಜೀವ ಯಾರು ಅನ್ನೋದು ಅವಳಿಗೆ ಪೂರ್ಣವಾಗಿ ಅರ್ಥವಾಗಿತ್ತು. ಆದರೆ ಅಲ್ಲಿಗೆ ನಡೆದು ಹೋಗೋಕೆ, ಆ ಬಾಗಿಲನ್ನು ತಳ್ಳೋಕೆ ಅವಳಿಗೊಂಚೂರು ಧೈರ್ಯ ಇಲ್ಲ. ಕೊನೆಗೆ ಧೈರ್ಯವನ್ನು ತಾನಾದರೂ ಹೇಗೆ ತರಲಿ? ಅಲ್ಲಿ ಮಲಗಿರುವ ತನ್ನ ಪ್ರಾಣದ ಗೆಳತಿಯನ್ನು ಅವಳು ಯಾವ ಮುಖ ಹೊತ್ತು ಎದುರಿಸಲಿ? ಆ ಕೋಣೆಯೊಳಗೆ ಇರುವುದು ಅವಳ ಅಣ್ಣ ಪ್ರಜ್ವಲ್ ಮಾಡಿದ ಮಹಾ ಮೋಸಕ್ಕೆ ಬಲಿಯಾದ ಕೋಮಾ ಸ್ಥಿತಿಯಲ್ಲಿ ಇರುವಂತಹ ಸಮೀಕ್ಷಾನೇ ಆಗಿದ್ಲು. ಕತೆ ಮುಂದುವರಿಯುತ್ತೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ನು ಮುಂದೆ ಕತೆ ಯಾವ ರೀತಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.